ಟಿಬಿ ಡ್ಯಾಂ ಕಲ್ಯಾಣ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಆಂಧ್ರ ಪ್ರದೇಶ 8 ಜಿಲ್ಲೆಗಳ ರೈತರ ಜೀವನಾಡಿ. ಈ ಜಲಾಶಯದ ಗೇಟ್ ಕಿತ್ತು ದೊಡ್ಡ ಗಂಡಾಂತರವೇ ಎದುರಾಗಿತ್ತು. ಅಂದಿನಿಂದ ಗೇಟ್ ಕೂಡಿಸೋವರೆಗೆ ರಿಪಬ್ಲಿಕ್ ಕನ್ನಡ ರೈತರ ಜೊತೆಗೆ ನಿರಂತರವಾಗಿ ನಿಂತಿದೆ. ಈಗ ಮತ್ತೊಂದು ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ಅನ್ನದಾತರ ಬೆನ್ನಿಗೆ ನಿಲ್ಲುವ ಜವಾಬ್ದಾರಿ ನಮ್ಮದಾಗಿದೆ. ಕಡು ಬೇಸಿಗೆ ಎದುರಾಗಿದೆ. ಅನ್ನದಾತರು ಬೆಳೆಗೆ ನೀರು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ನಿಜ ಸ್ಥಿತಿ ಹೇಗಿದೆ? ಇವರ ನಿರೀಕ್ಷೆ ಹುಸಿಯಾಗುತ್ತಾ? ಈ ರೀತಿಯ ಒಂದು ಆತಂಕ ಇದೆ. ಏನದು ಆತಂಕ? ಈ ವರದಿ ನೋಡಿ. ತುಂಗಭದ್ರಾ ಜಲಾಶಯ ಕರ್ನಾಟಕದ ಅತಿ ದೊಡ್ಡ ಜಲಾಶಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ನಿರ್ಮಿಸಿರುವಂತಹ ಅಣೆಕಟ್ಟು ಕಲ್ಯಾಣ ಕರ್ನಾಟಕದ ಜೀವನಾಡಿ. 3 ರಾಜ್ಯಗಳ 8 ಜಿಲ್ಲೆಗಳಿಗೆ ಈ ಜಲಾಶಯವೇ ಆಧಾರ. ಲಕ್ಷಾಂತರ ಕೆರೆ, ಕೃಷಿ ಭೂಮಿಗಳಿಗೆ ನೀರುಣಿಸುವಂತಹ ಕೋಟ್ಯಾಂತರ ಜನರ ದಾಹ ನೀಗಿಸುವ ಕರುನಾಡಿಗೆ ಬೆಳಕು ನೀಡಿರುವಂತಹ ಈ ತುಂಗಭದ್ರಾ ಜಲಾಶಯದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ತೆರೆದಿಡ್ತಾ ಇದೆ. ಅಭದ್ರವಾಗಿದೆ ಕಲ್ಯಾಣದ ತುಂಗಭದ್ರಾ ಜಲಾಶಯ. ಭದ್ರವಾಗಲಿ ತುಂಗಭದ್ರಾ ರಿಪಬ್ಲಿಕ್ ಅಭಿಯಾನ. ಅದು 2024 ಆಗಸ್ಟ್ 10. ಮಧ್ಯರಾತ್ರಿ ಆಘಾತಕಾರಿ ಸುದ್ದಿಯೊಂದು ಬಂದಪ್ಪಳಿಸಿ ಬಿಟ್ಟು ಕಲ್ಯಾಣದ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಅವಘಡವೊಂದು ಸಂಭವಿಸಿತ್ತು. 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟ್ ತುಂಡಾಗಿ ನದಿ ನೀರಲ್ಲಿ ಕೊಚ್ಚಿ ಹೋಗಿತ್ತು. ಪರಿಣಾಮ ರೈತರ ಜಮೀನಿಗೆ ಹರಿಯಬೇಕಾಗಿದ್ದಂತಹ ಬರೋಬ್ಬರಿ 36 ಟಿಎಂಸಿ ನೀರು ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇತ್ತು. ಬಳಿಕ ಸರ್ಕಾರ ಇದೇ ವರ್ಷ ಮಾರ್ಚ್ ತಿಂಗಳ ಒಳಗಾಗಿ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ಹೇಳಿತ್ತು. ಅಷ್ಟೇ ಅಲ್ಲ, ಜಲಾಶಯದ ಸಂಪೂರ್ಣ ದುರಸ್ತಿ ಕಾರ್ಯವನ್ನು ಮಾಡುವುದಾಗಿ ಭರವಸೆ ಕೂಡ ನೀಡಿತ್ತು. ಸರ್ಕಾರ ಕೊಟ್ಟಿದ್ದ ಡೆಡ್ ಲೈನ್ ಮುಗಿದಿದೆ. ನಾಳೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯವನ್ನು ವೀಕ್ಷಣೆ ಮಾಡಲಿದ್ದಾರೆ. ಪವರ್ಗೋಸ್ಕರ ಬಹಳ ಸಮಸ್ಯೆ ಆಗಂತ ಒಂದು ವಾತಾವರಣ ಇದೆ. ಅದಕ್ಕೆ ನಾನು ತುಂಗಭದ್ರಾಗೆ ಹೋಗ್ತಾ ಇದ್ದೀನಿ. 3ನೇ ತಾರೀಕು ಎಲ್ಲ ಗೇಟ್ಸ್ ಎಲ್ಲ ರೆಡಿ ಇದೆ. ಆದಷ್ಟು ನಾವು ಸ್ಟೋರ್ ಮಾಡಬೇಕು. ಹಾಗಾದ್ರೆ ಸರ್ಕಾರ ನುಡಿದಂತೆ ನಡೆದಿದೆಯಾ? ಟಿಬಿ ಡ್ಯಾಂನಲ್ಲಿ 33 ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸಿದ್ದಾರೆ. ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಿದೆಯಾ? ಅಣೆಕಟ್ಟಿನ ನಿರ್ವಹಣೆಯನ್ನ ಸರಿಯಾಗಿ ಮಾಡಿದೆಯಾ? ತುಂಗಭದ್ರಾ ಜಲಾಶಯ ಸುಭದ್ರವಾಗಿದೆಯಾ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕ್ರಸ್ಟ್ ಗೇಟ್ ಆಗಲಿ, ಚೈನ್ಗಳಾಗಲಿ, ಅದರ ಜೊತೆಗೆ ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂ ಫಾಲೋಅಪ್ ಕೂಡ ಮಾಡ್ತಾ ಇದೆ. 33 ಹಳೆಯ ಗೇಟ್ಗಳನ್ನು ರಿಮೂವ್ ಮಾಡಿ ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡೋದು. ಆದರೆ ಚೈನನ್ನು ಅಳವಡಿಕೆ ಮಾಡಿ ಅದು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದಾಗ ಸಂಪೂರ್ಣವಾಗಿ ಈ ಭಾಗದ 3 ರಾಜ್ಯ 8 ಜಿಲ್ಲೆಗಳ ರೈತರಿಗೆ ಒಂದು ನಿಟ್ಟುಸಿರು ಬಿಟ್ಟಂಗೆ ಆಗ್ತದೆ. ರಂಜಿತ್, 19ನೇ ಕ್ರಸ್ಟ್ ಗೇಟ್ ಹೊಸದು, ಆದರೆ ಚೈನ್ ಮಾತ್ರ ಹಳೆಯದು. ರಾಜ್ಯ ಸರ್ಕಾರ ಟಿಬಿ ಡ್ಯಾಂನಲ್ಲಿ ತುಂಡಾದ 19ನೇ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸಿದೆ. ಆದರೆ ಚೈನ್ ಮಾತ್ರ ಹಳೆಯದನ್ನೇ ಉಳಿಸಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲ ನಿರ್ಲಕ್ಷ್ಯಗಳು ಬಟಾಬಯಲಾಗಿದೆ. ಆ ಚೈನ್ ಎಷ್ಟು ಕ್ವಾಲಿಟಿ ಇದೆ. 1953ರಲ್ಲಿ ಈ ಚೈನನ್ನು ಅಳವಡಿಕೆ ಮಾಡಿದ್ದಾರೆ. ಈಗ ಈ ಚೈನನ್ನು ಬದಲಾಯಿಸಬೇಕು ಅನ್ನುವಂಥ ವಿಚಾರ ಏನಿದೆಯಲ್ಲ, ಆ ಚೈನ್ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಸುಮಾರು 75ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಚೈನ್ ಇದು. ಮತ್ತು ಆ ಒಂದು ಗುಣಮಟ್ಟದ ಗೇಟನ್ನು ಅಳವಡಿಸಿದ್ರು ಕೂಡ ಈ ನೀರಿನಲ್ಲಿ ಅದು ಬಾಳೋದು ಅಥವಾ ಲೈಫ್ ಬರೋದು ಸುಮಾರು ಒಂದು 40 ವರ್ಷಗಳು ಮಾತ್ರ. 40 ವರ್ಷಗಳಿಗೆ ಅದನ್ನು ಚೈನ್ ಮಾಡಬೇಕಾಗುತ್ತೆ. ಆದರೆ 75 ವರ್ಷ ಆಗೋಗಿದೆ. 75 ವರ್ಷ ಹೋಗಿದೆ, ಆದರೂ ಕೂಡ ಚೇಂಜ್ ಮಾಡಿರಲಿಲ್ಲ. ಒಂದಾದ ಒಂಥರ ಲೀಕೇಜ್ಗಳು, ದುರಂತಗಳು ಸಂಭವಿಸ್ತಾ ಇದ್ದಾವೆ. ಇದು ಈ ಭಾಗದ ಜನರನ್ನ ಹೈರಾಣಾಗಿಸಿದೆ. ಟಿಬಿ ಡ್ಯಾಂನಲ್ಲಿ 33 ಟಿಎಂಸಿ ಹೂಳು ಸಂಗ್ರಹ, 135 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರುವಂತಹ ಟಿಬಿ ಡ್ಯಾಂನಲ್ಲಿ ಬರೋಬ್ಬರಿ 33 ಟಿಎಂಸಿಗಳಷ್ಟು ಬರೀ ಹೂಳೆ ತುಂಬಿ ಹೋಗಿದೆ. ಅರ್ಥಾತ್ 1 ಕೆಆರ್ಎಸ್ ಡ್ಯಾಂ ಗಾತ್ರದಷ್ಟು ಇಲ್ಲಿ ಹೂಳು ತುಂಬಿಕೊಂಡಿದೆ. ಪರಿಣಾಮವಾಗಿ ಜಲಾಶಯದಲ್ಲಿ ನೀರು ಸಂಗ್ರಹಕ್ಕೆ ಜಾಗವೇ ಇಲ್ಲದಂತಾಗಿದೆ. ಹೂಳು ಏನು ಹೂಳು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇದೇ ಹೂಳು ತುಂಬಿಕೊಂಡಿರೋದ್ರಿಂದಾಗಿ ಸುಮಾರು 30ರಿಂದ 35 ಟಿಎಂಸಿಯಷ್ಟು ನೀರಿವತ್ತು ವೇಸ್ಟ್ ಆಗ್ತಾ ಇದೆ. ಕೊಪ್ಪಳದಲ್ಲಿ ನವಿಲೆಯಲ್ಲಿ ಸಮಾನಾಂತರ ನವಿಲೆ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಕೇವಲ ಪೇಪರ್ಗೆ ಮಾತ್ರ ಸೀಮಿತವಾಗಿದೆ. 2 ಬಾರಿ ಇವರು ಬೆಳೆಯನ್ನು ತೆಗಿತಾ ಇದ್ರು. ಆದರೆ ಬೆಳೆಯಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗ್ತಾ ಇದೆ ಈ ಹೂಳು ತುಂಬಿಕೊಂಡಿರೋದ್ರಿಂದಾಗಿ. ಟಿಬಿ ಜಲಾಶಯದಲ್ಲಿನ ಹೂಳೆತ್ತಲು ರೈತರ ಆಗ್ರಹ.
ಸರ್, ಈ ಭಾಗದ ಗಣಿ ಕಂಪನಿಗಳಿಂದ ಏನು ಇವತ್ತು ಗಣಿಗಾರಿಕೆ ನಡೀತಾ ಇದೆ, ಅಲ್ಲಿಂದ ಹರಿದು ಬಂದಂಥ ಧೂಳು ಮತ್ತು ಆ ವೇಸ್ಟೇಜು ಮತ್ತು ಈ ಭಾಗದ ಕಾರ್ಖಾನೆಯಿಂದ ಬಂದಂಥ ವೇಸ್ಟೇಜನ್ನು ಇವತ್ತು ಸಂಗ್ರಹ ಆಗಿರ್ತಕ್ಕಂಥದ್ದೇ ಈ 30ರಿಂದ 35 TMC ಧೂಳು. ಈ ಹೂಳಿನಿಂದಾಗಿ ಇವತ್ತು ಅನ್ಯ ರಾಜ್ಯಗಳಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಈ ಹೂಳು ತೆಗಲಿಕ್ಕೆ ಸಾಧ್ಯವಾಗಬೇಕು. ಈ ಕಂಪನಿಗಳಿಗೆ ಅಂದರೆ ಗಣಿ ಕಂಪನಿಗಳಿಂದ ಇವತ್ತು ಹೂಳು ತುಂಬಿದೆ, ಆ ಕಂಪನಿಗಳಿಗೆ ಜವಾಬ್ದಾರಿ ಕೊಡಬೇಕು. ನೀವು ಕನಿಷ್ಠ 1 ವರ್ಷಕ್ಕೆ ಇಷ್ಟು ಹೂಳನ್ನು ತೆಗಿಬೇಕು ಅಂತ. ಹೂಳೆತ್ತದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಈಗ ಹೂಳೆತ್ತಕ್ಕಾಗಲ್ಲ, ಇದಕ್ಕೆ ಬೇರೆ ಪರ್ಯಾಯ ಮಾರ್ಗನ ಇಲ್ಲ ಅಂತಂದು ಹೇಳುವಾಗ ಈ ಡ್ಯಾಮ್ ಏನಾದರೂ ಅವತ್ತಿನ ದಿನ ಕಟ್ಟಲಿಲ್ಲ ಅಂತಂದ್ರೆ ಕೋಟ್ಯಾಂತಗಟ್ಟಲೆ ರೈತರು ಮತ್ತು ಕುಡಿಯಕ್ಕೆ ನೀರಿಂದ ಅಭಾವ ಭಾಳ ಸಮಸ್ಯೆ ಇತ್ತು. ಇದನ್ನ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ಎಚ್ಚೆತ್ಕೋಬೇಕು. ಕುರ್ಚಿ ಬಡ್ದಾಡೋದು ಬಿಡ್ರಿ, ಒಳ್ಳೆ ನಿರ್ಣಯಗಳು ತಗೊಳ್ರಿ, ಇದ್ರ ಸಂಬಂಧ ಗಮನ ಹರಿಸ್ಬೇಕು. ಬಂದೆ ಬಾಗಿನ ಹರಿಸಿದೆ ಓದೆ ಅಂತ ನಾವು ಕೇಳಾರಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೇ 15ರ ಒಳಗಾಗಿ ಜಲಾಶಯದ ಸಂಪೂರ್ಣ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸುವುದಾಗಿ ಟಿಬಿ ಡ್ಯಾಂ ನಿರ್ವಹಣಾ ಅಧಿಕಾರಿ ಚಂದ್ರಶೇಖರ್ ಭರವಸೆ ನೀಡಿದ್ದಾರೆ. ಡಿಸೆಂಬರ್ 5 ಅಂತ ಪೂಜೆ ಮುಖಾಂತರ ಪ್ರಾರಂಭ ಮಾಡಿಕೊಂಡು ಡಿಸೆಂಬರ್ 20 ನಿರಂತರವಾಗಿ 33 ಗೇಟುಗಳ ಫ್ಯಾಬ್ರಿಕೇಶನ್ ಮುಗಿದಿರ್ತದೆ. ಇವಾಗ 24 ಗೇಟ್ಗಳು ಎರೆಕ್ಷನ್ ಕೂಡ ಮುಗಿದಿದೆ. 2 ಗೇಟುಗಳು ಟ್ರಯಲ್ ರನ್ ಕೂಡ ಮುಗಿದಿರ್ತದೆ. ಈ ಮೇ 15 ಒಳಗಡೆ ಚೈನ್ಗಳು ಪ್ಲಸ್ ಕ್ರಸ್ಟ್ ಗೇಟ್ಗಳು ಟೋಟಲ್ ಮುಗಿಸೋದಕ್ಕೆ ಎಲ್ಲ ಇಂಜಿನಿಯರ್ಗಳ ಮುಖಾಂತರ ಪೂರ್ತಿ ಪ್ರಮಾಣಕ್ಕೆ ಇದು ಮಾಡ್ಕೊಂಡಿರ್ತೀವಿ. ಇದಿಷ್ಟೇ ಅಲ್ಲ, 33 ಕ್ರಸ್ಟ್ ಗೇಟ್ಗಳಿಗೂ ಕೂಡ ಹೊಸ ಚೈನ್ಗಳನ್ನು ಅಳವಡಿಸುವುದಾಗಿ ತಿಳಿಸಿದ್ದಾರೆ ಕೂಡ. ಈ ಚೈನ್ ಅಳವಡಿಕೆ ಟೆಂಡರ್ ಮುಖಾಂತರ ನೀಡಲಾಗುತ್ತದೆ. ಇವರಿಗೆ ಈ ತಿಂಗಳು ಅಂದರೆ ಏಪ್ರಿಲ್ 20 ಒಳಗಡೆ 10 ಚೈನ್ಗಳು ಫ್ಯಾಬ್ರಿಕೇಶನ್ ಮಾಡ್ಕೊಂಡು ಇಲ್ಲಿಗೆ ಬರ್ತವೆ. ಅವು ಈ 33 ಚೈನ್ಗಳು ಕೂಡ ರಿಪ್ಲೇಸ್ ಮಾಡ್ಕೊಂಡು ಮೇ 15 ಒಳಗಡೆ ಪೂರ್ತಿ ಪ್ರಮಾಣದಲ್ಲಿ ಅಳವಡಿಸೋಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಇನ್ನು ಡ್ಯಾಮ್ ದುರಸ್ತಿ ಕಾರ್ಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲಾಧಿಕಾರಿ ಅವರನ್ನು ಕೂಡ ಪ್ರಶ್ನೆ ಮಾಡಿದೆ. ಮೇ ಅಂತ್ಯದೊಳಗೆ ದುರಸ್ತಿ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂತ DC ಕವಿತಾ ಮಣ್ಣಿಕೇರಿ ಭರವಸೆ ನೀಡಿದ್ದಾರೆ. ಈಗ ಟೋಟಲಿ 33 ಗೇಟ್ಗಳಿದೆ. 33 ಗೇಟಲ್ಲಿ 22 ಗೇಟ್ಗಳದ್ದು ಫ್ಯಾಬ್ರಿಕೇಶನ್ ನಡೆದಿದೆ. 11 ಗೇಟ್ಗಳು ಫುಲ್ ಟೋಟಲಿ ಕಂಪ್ಲೀಟ್ ಆಗಿದೆ. ಬೈ ಮೇ ಎಂಡ್ ಎಲ್ಲ ಗೇಟ್ಗಳನ್ನ ಅವ್ರು ಅಳವಡಿಸ್ತಾರೆ. ಚೈನ್ ಈಗ ಏನಿದೆ ಅವ್ರು ಆರ್ಡ್ರ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಚೈನ್ ಆ್ಯಸ್ ಇಟ್ ಈಸ್ ಇದೆ, ಅದು ಏನು ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇರೋ ಚೈನನ್ನಲ್ಲೇ ಈಗ ಅಳವಡಿಸಿ ಗೇಟ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ನಂತರ ಹೊಸ ಚೈನ್ ಬಂದಾಗ ಅದನ್ನು ರಿಪ್ಲೇಸ್ ಮಾಡ್ತಾರೆ. ಆವಾಗ ಗೇಟ್ಗೂ ನೀರು ಸ್ಟೋರೇಜ್ಗೂ ಸಂಬಂಧ ಇಲ್ಲ. ನೋಡಿದ್ರಲ್ವಾ ತುಂಗಭದ್ರಾ ಜಲಾಶಯದ ವಾಸ್ತವದ ಸ್ಥಿತಿಯನ್ನ, ಕಲ್ಯಾಣ ಕರ್ನಾಟಕದ ರೈತರ ಕಣ್ಣೀರನ್ನ. ಇನ್ನಾದರೂ ಸರ್ಕಾರ ನೀರಿನ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿ. ತುಂಗಭದ್ರಾ ಜಲಾಶಯದ ದುರಸ್ತಿ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲಿ. ಅಣೆಕಟ್ಟಿನಲ್ಲಿ ತುಂಬಿಕೊಂಡಿರುವಂತಹ ಹೂಳನ್ನ ತೆಗೆದು ಅನ್ನದಾತರ ಭೂಮಿಗೆ ನೀರನ್ನ ಹರಿಸಲಿ. ರಂಜಿತ್ ಚಿರಿಯಾರ್ ಜೊತೆಗೆ ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಂ ಕಲ್ಯಾಣ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಆಂಧ್ರ ಪ್ರದೇಶ 8 ಜಿಲ್ಲೆಗಳ ರೈತರ ಜೀವನಾಡಿ. ಈ ಜಲಾಶಯದ ಗೇಟ್ ಕಿತ್ತು ದೊಡ್ಡ ಗಂಡಾಂತರವೇ ಎದುರಾಗಿತ್ತು. ಅಂದಿನಿಂದ ಗೇಟ್ ಕೂಡಿಸೋವರೆಗೆ ರಿಪಬ್ಲಿಕ್ ಕನ್ನಡ ರೈತರ ಜೊತೆಗೆ ನಿರಂತರವಾಗಿ ನಿಂತಿದೆ. ಈಗ ಮತ್ತೊಂದು ಸಂದರ್ಭದಲ್ಲಿ ಜನರ ಧ್ವನಿಯಾಗಿ ಅನ್ನದಾತರ ಬೆನ್ನಿಗೆ ನಿಲ್ಲುವ ಜವಾಬ್ದಾರಿ ನಮ್ಮದಾಗಿದೆ. ಕಡು ಬೇಸಿಗೆ ಎದುರಾಗಿದೆ. ಅನ್ನದಾತರು ಬೆಳೆಗೆ ನೀರು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ನಿಜ ಸ್ಥಿತಿ ಹೇಗಿದೆ? ಇವರ ನಿರೀಕ್ಷೆ ಹುಸಿಯಾಗುತ್ತಾ? ಈ ರೀತಿಯ ಒಂದು ಆತಂಕ ಇದೆ. ಏನದು ಆತಂಕ? ಈ ವರದಿ ನೋಡಿ. ತುಂಗಭದ್ರಾ ಜಲಾಶಯ ಕರ್ನಾಟಕದ ಅತಿ ದೊಡ್ಡ ಜಲಾಶಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ನಿರ್ಮಿಸಿರುವಂತಹ ಅಣೆಕಟ್ಟು ಕಲ್ಯಾಣ ಕರ್ನಾಟಕದ ಜೀವನಾಡಿ. 3 ರಾಜ್ಯಗಳ 8 ಜಿಲ್ಲೆಗಳಿಗೆ ಈ ಜಲಾಶಯವೇ ಆಧಾರ. ಲಕ್ಷಾಂತರ ಕೆರೆ, ಕೃಷಿ ಭೂಮಿಗಳಿಗೆ ನೀರುಣಿಸುವಂತಹ ಕೋಟ್ಯಾಂತರ ಜನರ ದಾಹ ನೀಗಿಸುವ ಕರುನಾಡಿಗೆ ಬೆಳಕು ನೀಡಿರುವಂತಹ ಈ ತುಂಗಭದ್ರಾ ಜಲಾಶಯದ ಕರುಣಾಜನಕ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಳೆಯಾಗಿ ತೆರೆದಿಡ್ತಾ ಇದೆ. ಅಭದ್ರವಾಗಿದೆ ಕಲ್ಯಾಣದ ತುಂಗಭದ್ರಾ ಜಲಾಶಯ. ಭದ್ರವಾಗಲಿ ತುಂಗಭದ್ರಾ ರಿಪಬ್ಲಿಕ್ ಅಭಿಯಾನ. ಅದು 2024 ಆಗಸ್ಟ್ 10. ಮಧ್ಯರಾತ್ರಿ ಆಘಾತಕಾರಿ ಸುದ್ದಿಯೊಂದು ಬಂದಪ್ಪಳಿಸಿ ಬಿಟ್ಟು. ಕಲ್ಯಾಣದ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಅವಘಡವೊಂದು ಸಂಭವಿಸಿತ್ತು. 33 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟ್ ತುಂಡಾಗಿ ನದಿ ನೀರಲ್ಲಿ ಕೊಚ್ಚಿ ಹೋಗಿತ್ತು. ಪರಿಣಾಮ ರೈತರ ಜಮೀನಿಗೆ ಹರಿಯಬೇಕಾಗಿದ್ದಂತಹ ಬರೋಬ್ಬರಿ 36 TMC ನೀರು ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇತ್ತು. ಬಳಿಕ ಸರ್ಕಾರ ಇದೇ ವರ್ಷ ಮಾರ್ಚ್ ತಿಂಗಳ ಒಳಗಾಗಿ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ಹೇಳಿತ್ತು.
ಅಷ್ಟೇ ಅಲ್ಲ, ಜಲಾಶಯದ ಸಂಪೂರ್ಣ ದುರಸ್ತಿ ಕಾರ್ಯವನ್ನು ಮಾಡುವುದಾಗಿ ಭರವಸೆ ಕೂಡ ನೀಡಿತು. ಸರ್ಕಾರ ಕೊಟ್ಟಿದ್ದ ಡೆಡ್ ಲೈನ್ ಮುಗಿದಿದೆ. ನಾಳೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯವನ್ನು ವೀಕ್ಷಣೆ ಮಾಡಲಿದ್ದಾರೆ. ಪವರ್ಗೋಸ್ಕರ ಬಹಳ ಸಮಸ್ಯೆ ಆಗಂತ ಒಂದು ವಾತಾವರಣ ಇದೆ. ಅದಕ್ಕೆ ನಾನು ತುಂಗಭದ್ರಾಗೆ ಹೋಗ್ತಾ ಇದ್ದೀನಿ 3ನೇ ತಾರೀಕು. ಎಲ್ಲ ಗೇಟ್ಸ್ ಎಲ್ಲ ರೆಡಿ ಇದೆ, ಆದಷ್ಟು ನಾವು ಸ್ಟೋರ್ ಮಾಡಬೇಕು. ಹಾಗಾದ್ರೆ ಸರ್ಕಾರ ನುಡಿದಂತೆ ನಡೆದಿದೆಯಾ? ಟಿಬಿ ಡ್ಯಾಂನಲ್ಲಿ 33 ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸಿದ್ದಾರೆ. ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸಿದೆಯಾ? ಅಣೆಕಟ್ಟಿನ ನಿರ್ವಹಣೆಯನ್ನ ಸರಿಯಾಗಿ ಮಾಡಿದೆಯಾ? ತುಂಗಭದ್ರಾ ಜಲಾಶಯ ಸುಭದ್ರವಾಗಿದೆಯಾ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಕ್ರಸ್ಟ್ ಗೇಟ್ ಆಗಲಿ, ಚೈನ್ಗಳಾಗಲಿ, ಅದರ ಜೊತೆಗೆ ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂ ಫಾಲೋಅಪ್ ಕೂಡ ಮಾಡ್ತಾ ಇದೆ. 33 ಹಳೆಯ ಗೇಟ್ಗಳನ್ನು ರಿಮೂವ್ ಮಾಡಿ ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡಿದೆ. ಆದರೆ ಚೈನನ್ನು ಅಳವಡಿಕೆ ಮಾಡಿ ಅದು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿದಾಗ ಸಂಪೂರ್ಣವಾಗಿ ಈ ಭಾಗದ 3 ರಾಜ್ಯ 8 ಜಿಲ್ಲೆಗಳ ರೈತರಿಗೆ ಒಂದು ನಿಟ್ಟುಸಿರು ಬಿಟ್ಟಂಗೆ ಆಗ್ತದೆ. ರಂಜಿತ್, 19ನೇ ಕ್ರಸ್ಟ್ ಗೇಟ್ ಹೊಸದು, ಆದರೆ ಚೈನ್ ಮಾತ್ರ ಹಳೇದು. ರಾಜ್ಯ ಸರ್ಕಾರ ಟಿಬಿ ಡ್ಯಾಂನಲ್ಲಿ ತುಂಡಾದ 19ನೇ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸಿದೆ. ಆದರೆ ಚೈನ್ ಮಾತ್ರ ಹಳೆಯದನ್ನೇ ಉಳಿಸಿಕೊಳ್ಳಲಾಗಿದೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಈ ಎಲ್ಲ ನಿರ್ಲಕ್ಷ್ಯಗಳು ಬಯಲಾಗಿದೆ. ಆ ಚೈನ್ ಎಷ್ಟು ಕ್ವಾಲಿಟಿ ಇದೆ. 1953ರಲ್ಲಿ ಈ ಚೈನ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಈಗ ಈ ಚೈನ್ ಅನ್ನ ಬದಲಾಯಿಸಬೇಕು ಅನ್ನುವಂಥ ವಿಚಾರ ಏನಿದೆಯಲ್ಲ, ಆ ಚೈನ್ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಸುಮಾರು 75ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಚೈನ್ ಇದು. ಮತ್ತೆ ಆ ಒಂದು ಗುಣಮಟ್ಟದ ಗೇಟನ್ನು ಅಳವಡಿಸಿದ್ರು ಕೂಡ ಈ ನೀರಿನಲ್ಲಿ ಅದು ಬಾಳೋದು ಅಥವಾ ಲೈಫ್ ಬರೋದು ಸುಮಾರು ಒಂದು 40 ವರ್ಷಗಳು ಮಾತ್ರ. 40 ವರ್ಷಗಳಿಗೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಆದರೆ 75 ವರ್ಷ ಆಗೋಗಿದೆ. 75 ವರ್ಷ ಆಗೋಗಿದೆ, ಆದರೂ ಕೂಡ ಚೇಂಜ್ ಮಾಡಿರಲಿಲ್ಲ. ಒಂದಾದ ಒಂಥರ ಲೀಕೇಜ್ಗಳು, ದುರಂತಗಳು ಸಂಭವಿಸ್ತಾ ಇದ್ದಾವೆ. ಇದು ಈ ಭಾಗದ ಜನರನ್ನ ಹೈರಾಣಾಗಿಸಿದೆ. ಟಿಬಿ ಡ್ಯಾಂನಲ್ಲಿ 33 ಟಿಎಂಸಿ ಹೂಳು ಸಂಗ್ರಹ, 135 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರುವಂತಹ ಟಿಬಿ ಡ್ಯಾಂನಲ್ಲಿ ಬರೋಬ್ಬರಿ 33 ಟಿಎಂಸಿಗಳಷ್ಟು ಬರೀ ಹೂಳೇ ತುಂಬಿ ಹೋಗಿದೆ. ಅರ್ಥಾತ್ ಒಂದು ಕೆಆರ್ಎಸ್ ಡ್ಯಾಂ ಗಾತ್ರದಷ್ಟು ಇಲ್ಲಿ ಹೂಳು ತುಂಬಿಕೊಂಡಿದೆ. ಪರಿಣಾಮವಾಗಿ ಜಲಾಶಯದಲ್ಲಿ ನೀರು ಸಂಗ್ರಹಕ್ಕೆ ಜಾಗವೇ ಇಲ್ಲದಂತಾಗಿದೆ. ಹೂಳು ಏನು ಹೂಳು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ. ಇದೇ ಹೂಳು ತುಂಬಿಕೊಂಡಿರೋದ್ರಿಂದಾಗಿ ಸುಮಾರು 30ರಿಂದ 35 ಟಿಎಂಸಿಯಷ್ಟು ನೀರು ಇವತ್ತು ವೇಸ್ಟ್ ಆಗ್ತಾ ಇದೆ. ಕೊಪ್ಪಳದಲ್ಲಿ ನವಿಲೆಯಲ್ಲಿ ಸಮಾನಾಂತರ ನವಿಲೆ ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಕೇವಲ ಪೇಪರ್ಗೆ ಮಾತ್ರ ಸೀಮಿತವಾಗಿದೆ. 2 ಬಾರಿ ಇವರು ಬೆಳೆಯನ್ನು ತೆಗಿತಾ ಇದ್ರು. ಆದರೆ ಬೆಳೆಯಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗ್ತಾ ಇದೆ ಈ ಹೂಳು ತುಂಬಿಕೊಂಡಿರೋದ್ರಿಂದಾಗಿ. ಟಿಬಿ ಜಲಾಶಯದಲ್ಲಿನ ಹೂಳೆತ್ತಲು ರೈತರ ಆಗ್ರಹ. ಸರ್, ಈ ಭಾಗದ ಗಣಿ ಕಂಪನಿಗಳಿಂದ ಏನು ಇವತ್ತು ಗಣಿಗಾರಿಕೆ ನಡೀತಾ ಇದೆ, ಅಲ್ಲಿಂದ ಹರಿದು ಬಂದಂಥ ಧೂಳು ಮತ್ತು ಆ ವೇಸ್ಟೇಜು ಮತ್ತು ಈ ಭಾಗದ ಕಾರ್ಖಾನೆಯಿಂದ ಬಂದಂಥ ವೇಸ್ಟೇಜನ್ನು ಇವತ್ತು ಸಂಗ್ರಹ ಆಗಿರ್ತಕ್ಕಂಥದ್ದೇ ಈ 30ರಿಂದ 35 TMC ಧೂಳು. ಈ ಹೂಳಿನಿಂದಾಗಿ ಇವತ್ತು ಅನ್ಯ ರಾಜ್ಯಗಳಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಈ ಹೂಳು ತೆಗಲಿಕ್ಕೆ ಸಾಧ್ಯವಾಗಬೇಕು. ಈ ಕಂಪನಿಗಳಿಗೆ, ಅಂದರೆ ಗಣಿ ಕಂಪನಿಗಳಿಂದ ಇವತ್ತು ಹೂಳು ತುಂಬಿದೆ, ಆ ಕಂಪನಿಗಳಿಗೆ ಜವಾಬ್ದಾರಿ ಕೊಡಬೇಕು. ನೀವು ಕನಿಷ್ಠ 1 ವರ್ಷಕ್ಕೆ ಇಷ್ಟು ಹೂಳನ್ನು ತೆಗಿಬೇಕು ಅಂತ. ಹೂಳೆತ್ತದೇ ಇದ್ರೆ ಉಗ್ರ ಹೋರಾಟ ಮಾಡ್ತೇವೆ. ಈಗ ಹೂಳೆತ್ತಕ್ಕಾಗಲ್ಲ, ಇದಕ್ಕೆ ಬೇರೆ ಪರ್ಯಾಯ ಮಾರ್ಗನ ಇಲ್ಲ ಅಂತಂದು ಹೇಳುವಾಗ ಈ ಡ್ಯಾಮ್ ಏನಾದ್ರೂ ಅವತ್ತಿನ ದಿನ ಕಟ್ಟಲಿಲ್ಲ ಅಂತಂದ್ರೆ ಕೋಟ್ಯಾಂತರ ರೈತರು ಮತ್ತು ಕುಡಿಯಕ್ಕೆ ನೀರಿಂದ ಅಭಾವ ಭಾಳ ಸಮಸ್ಯೆ ಇತ್ತು. ಇದನ್ನ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನ ಎಚ್ಚೆತ್ಕೋಬೇಕು. ಕುರ್ಚಿ ಬಡ್ದಾಡೋದು ಬಿಡ್ರಿ, ಒಳ್ಳೆ ನಿರ್ಣಯಗಳು ತಗೊಳ್ರಿ, ಇದ್ರ ಸಂಬಂಧ ಗಮನ ಹರಿಸ್ಬೇಕು. ಬಂದೆ ಬಾಗಿನ ಹರಿಸಿದೆ ಓದೆ ಅಂತ ನಾವು ಕೇಳಾರಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೇ 15ರ ಒಳಗಾಗಿ ಜಲಾಶಯದ ಸಂಪೂರ್ಣ ದುರಸ್ತಿ ಕಾರ್ಯವನ್ನ ಪೂರ್ಣಗೊಳಿಸುವುದಾಗಿ ಟಿಬಿ ಡ್ಯಾಂ ನಿರ್ವಹಣಾಧಿಕಾರಿ ಚಂದ್ರಶೇಖರ್ ಭರವಸೆ ನೀಡಿದ್ದಾರೆ. ಡಿಸೆಂಬರ್ 5 ತನಕ ಪೂಜೆ ಮುಖಾಂತರ ಪ್ರಾರಂಭ ಮಾಡಿಕೊಂಡು ಡಿಸೆಂಬರ್ 20ರಿಂದ ನಿರಂತರವಾಗಿ 33 ಗೇಟುಗಳ ಫ್ಯಾಬ್ರಿಕೇಶನ್ ಮುಗಿದಿರ್ತದೆ. ಇವಾಗ 24 ಗೇಟ್ಗಳು ಎರೆಕ್ಷನ್ ಕೂಡ ಮುಗಿದಿದೆ. 2 ಗೇಟುಗಳು ಟ್ರಯಲ್ ರನ್ ಕೂಡ ಮುಗಿದಿರ್ತದೆ. ಈ ಮೇ 15 ಒಳಗಡೆ ಚೈನ್ಗಳು ಪ್ಲಸ್ ಕ್ರಸ್ಟ್ ಗೇಟ್ಗಳು ಟೋಟಲ್ ಮುಗಿಸೋದಕ್ಕೆ ಎಲ್ಲ ಇಂಜಿನಿಯರ್ಗಳ ಮುಖಾಂತರ ಪೂರ್ತಿ ಪ್ರಮಾಣದಕ್ಕೆ ಇದು ಮಾಡ್ಕೊಂಡಿರ್ತೀವಿ. ಇದಿಷ್ಟೇ ಅಲ್ಲ, 33 ಕ್ರಸ್ಟ್ ಗೇಟ್ಗಳಿಗೂ ಕೂಡ ಹೊಸ ಚೈನ್ಗಳನ್ನು ಅಳವಡಿಸುವುದಾಗಿ ತಿಳಿಸಿದ್ದಾರೆ ಕೂಡ. ಈ ಚೈನ್ ಅಳವಡಿಕೆ ಟೆಂಡರ್ ಮುಖಾಂತರ ನೀಡಲಾಗುತ್ತದೆ. ಇವರಿಗೆ ಈ ತಿಂಗಳು ಅಂದರೆ ಏಪ್ರಿಲ್ 20 ಒಳಗಡೆ 10 ಚೈನ್ಗಳು ಫ್ಯಾಬ್ರಿಕೇಶನ್ ಮಾಡ್ಕೊಂಡು ಇಲ್ಲಿಗೆ ಬರ್ತವೆ. ಅವು ಈ 33 ಚೈನ್ಗಳು ಕೂಡ ರಿಪ್ಲೇಸ್ ಮಾಡ್ಕೊಂಡು ಮೇ 15 ಒಳಗಡೆ ಪೂರ್ತಿ ಪ್ರಮಾಣದಲ್ಲಿ ಅಳವಡಿಸೋಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಇನ್ನು ಡ್ಯಾಂ ದುರಸ್ತಿ ಕಾರ್ಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಜಯನಗರ ಜಿಲ್ಲಾಧಿಕಾರಿ ಅವರನ್ನು ಕೂಡ ಪ್ರಶ್ನೆ ಮಾಡಿದೆ. ಮೇ ಅಂತ್ಯದೊಳಗೆ ದುರಸ್ತಿ ಕಾರ್ಯ ಪೂರ್ಣಗೊಳ್ಳುತ್ತೆ ಅಂತ ಡಿಸಿ ಕವಿತಾ ಮಣ್ಣಿಕೇರಿ ಭರವಸೆ ನೀಡಿದ್ದಾರೆ.
ಈಗ ಟೋಟಲಿ 33 ಗೇಟ್ಗಳಿದೆ. 33 ಗೇಟಲ್ಲಿ 22 ಗೇಟ್ಗಳದ್ದು ಫ್ಯಾಬ್ರಿಕೇಷನ್ ನಡೆದಿದೆ. 11 ಗೇಟ್ಗಳು ಫುಲ್ ಟೋಟಲಿ ಕಂಪ್ಲೀಟ್ ಆಗಿದೆ. ಬೈ ಮೇ ಎಂಡ್ ಎಲ್ಲ ಗೇಟ್ಗಳನ್ನ ಅವ್ರು ಅಳವಡಿಸ್ತಾರೆ. ಚೈನ್ ಈಗ ಏನಿದೆ ಅವ್ರು ಆರ್ಡ್ರ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಚೈನ್ ಆ್ಯಸ್ ಇಟ್ ಈಸ್ ಇದೆ, ಅದು ಏನು ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇರೋ ಚೈನನ್ನಲ್ಲೇ ಈಗ ಅಳವಡಿಸಿ ಗೇಟ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ನಂತರ ಹೊಸ ಚೈನ್ ಬಂದಾಗ ಅದನ್ನು ರಿಪ್ಲೇಸ್ ಮಾಡ್ತಾರೆ. ಆವಾಗ ಗೇಟ್ಗೂ ನೀರು ಸ್ಟೋರೇಜ್ಗೂ ಸಂಬಂಧ ಇಲ್ಲ. ನೋಡಿದ್ರಲ್ವಾ ತುಂಗಭದ್ರಾ ಜಲಾಶಯದ ವಾಸ್ತವದ ಸ್ಥಿತಿಯನ್ನ, ಕಲ್ಯಾಣ ಕರ್ನಾಟಕದ ರೈತರ ಕಣ್ಣೀರನ್ನ. ಇನ್ನಾದರೂ ಸರ್ಕಾರ ನೀರಿನ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿ. ತುಂಗಭದ್ರಾ ಜಲಾಶಯದ ದುರಸ್ತಿ ಕಾರ್ಯವನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲಿ. ಅಣೆಕಟ್ಟಿನಲ್ಲಿ ತುಂಬಿಕೊಂಡಿರುವಂತಹ ಹೂಳನ್ನ ತೆಗೆದು ಅನ್ನದಾತರ ಭೂಮಿಗೆ ನೀರನ್ನ ಹರಿಸಲಿ. ರಂಜಿತ್ ಚಿರಿಯಾರ್ ಜೊತೆಗೆ ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.